ಕುಣಿದು ಕುಣಿದು ಕಮ್ಮು ನಲಿದು ನಲಿದು ಕಮ್ಮು ಜೀವಕ್ಕೆ ರೆಕ್ಕೆ ತಂದವಳೆ ಜೀವಕ್ಕಿಂತ ಸನಿಹ ಬಾರೆ ಒಲವೇ ವಿಸ್ಮಯ ಹಬಿ ಹಬಿ ಕಮ್ ಹಿಯರ್. ನಮ್ಮ ಗುಬ್ಬಿ ಇವತ್ತು ಇಷ್ಟೊಂದು ಮೂಡಲ್ಲಿದೆ, ಹಂಗಂಗೆ ಒಳಗಾಕೊಂಡ್ಬಿಡ್ಬೇಕು. ನೀವು ಹಬಿ ಅಂತ ಕರೆದಿದ್ದು ನಾನೇನ? ಸದ್ಯಕ್ಕೆ ನೀವೇ ಅನ್ಕೊಳ್ಳಿ. ಏನಿವತ್ತು ಇಷ್ಟೊಂದು ಖುಷಿ ಖುಷಿಯಾಗಿದ್ದೀರಾ? ನೀವ್ ಎಷ್ಟು ಅಂದ್ರು ಗಲ್ಗಲಿ ಡೈನಾಸ್ಟಿ ಅವರಲ್ವಾ? ಇಟ್ಸ್ ನಾಟ್ ಗಲಗಲಿ, ಇಟ್ಸ್ ಗಂಡುಗರಿ. ಹಾಗಾದ್ರೆ ನೀವು ನನ್ನ ಹಸ್ಬೆಂಡು ಅಂತ ಎಸ್ಟಾಬ್ಲಿಷ್ ಮಾಡ್ಕೋಬೇಕು. ಈ ನಿರ್ಧಾರಕ್ಕೆ ಬರೋದಕ್ಕೆ ತಮಗೆ ಇಷ್ಟು ದಿನ ಬೇಕಾದ್ವಾ? ಬನ್ನಿ ರೂಮ್ಗೆ ಹೋಗಿ ಬಾಟಾಕೊಂಡ್ಬಿಡೋಣ. ಏನಾದ್ರು ಇಲ್ಲೇ ಮಾತಾಡ್ರಿ. ಅಲ್ಲ ರೀ, ಎಸ್ಟಾಬ್ಲಿಷ್ ಮಾಡು ಅಂತೀರಾ, ಪಬ್ಲಿಕಲ್ಲಿ ಮಾತಾಡಿ ಅಂತೀರಾ. ನೋಡಿ, ಈ ಥರದ ಅನುಭವಗಳೆಲ್ಲ ನನಗಂತೂ ತುಂಬಾನೇ ವಸ್ತು. ಅದೇನು ಅಂತ ನೀವು ಸ್ವಲ್ಪ ಬಿಡಿಸಿ ಹೇಳ್ಬಿಡ್ರಿ. ಒಬ್ರು ಅಮೆರಿಕಾದಿಂದ ಒಂದು ದೊಡ್ಡ ಪ್ರಾಜೆಕ್ಟ್ ತಗೊಂಡು ಬರ್ತೀರಾ. ಯಾರು ಅವರು? ಒಬಾಮಾ ಬುಷ್. ಒಬಾಮಾ ಬುಷ್ ಅವರು ಒಂದು ದೊಡ್ಡ ಬಿಸ್ನೆಸ್ ಮ್ಯಾಗ್ನೆಟ್. ಅವ್ರು ಏನ್ ಹೇಳ್ತಿದ್ದಾರೆ ಗೊತ್ತಾ? ಎಲ್ಲದರಿಂದಲೂ ಕರೆಂಟ್ ಉತ್ಪಾದನೆ ಮಾಡ್ಬೋದಂತೆ. ಎಕ್ಸಾಂಪಲ್, ಈ ಸಗಣಿಯಿಂದ ಕರೆಂಟ್ ಉತ್ಪಾದನೆ ಮಾಡ್ಬೋದು. ನಾವ್ ನಡಿಬೇಕಾದ್ರೆ ನಮ್ ಸ್ಲಿಪ್ಪರ್ಗೆ ವೀಲ್ ಫಿಕ್ಸ್ ಮಾಡ್ಕೊಂಡ್ರೆ ಮುಗ್ಗಿಸ್ಬಿದ್ದು ಅಲ್ಲನ್ನು ಮುರ್ಕೋಬಹುದು. ಅದರಿಂದನೂ ಕರೆಂಟ್ ಉತ್ಪಾದನೆ ಮಾಡ್ಬೋದು. ಅಂದ್ರೆ ತಾವಿಗೆ ನನ್ನ ಕಾಲಿಗೆ ಚಕ್ರ ಕಟ್ತೀರಿ ಅಂದ್ರೆ? ಅಲ್ಲ, ನೀವು ಈಗಿಂದೀಗ್ಲೇ ಬೀದಿಗೆ ಬಿದ್ದು ಕಸನ ಕಲೆಕ್ಟ್ ಮಾಡ್ಬೇಕು. ಗಂಡಿಗೆ ಮುಂಚೆಗೆ ಗಂಡು ಮಗನಾಗಿ ನಾನು ಬೀದಿಗೆ ಬಿದ್ದು ಕಸ ಹಾಯ್ಕೊಂಡು ಬರ್ಬೇಕೆ? ಎಸ್, ಕಸದಿಂದ ರಸ, ವೇಸ್ಟ್ ಇಂದ ಟೇಸ್ಟ್. ನಮ್ಮ ವಂಶದ ಮಾನ ಮರ್ಯಾದೆಯನ್ನು ನೀವು ಟೆಸ್ಟ್ ಮಾಡ್ತಾ ಇದ್ರು ನಿಮ್ಮ ಪ್ರಾಜೆಕ್ಟ್ ಒಂಥರ ಇಂಟ್ರೆಸ್ಟಿಂಗ್ ಆಗಿದೆ ಕಣ್ರಿ. ರೀ, ಈಗಾಗ್ಲೇ ಫಾರಿನ್ ಅಲ್ಲಿ ಕಸನೆಲ್ಲ ಕಲೆಕ್ಟ್ ಮಾಡಿ ಬರ್ನ್ ಮಾಡ್ತಾ ಇದ್ದಾರೆ. ಅಲ್ಲ, ಅದರಿಂದ ಈ ಲೈಟ್ ಬರ್ನ್ ಆಗುತ್ತಾ ಅಂತ? ಎಕ್ಸಾಕ್ಟ್ಲಿ, ಕಸನು ಕ್ಲೀನು, ಕರೆಂಟ್ ಪ್ರೊಡ್ಯೂಸ್. ಅಂದ್ರೆ ನಾವು ಈಗಿಂದೀಗಲೇ ಬೆಂಗಳೂರಿನಲ್ಲಿ ಬಿದ್ದಿರೋ ಕಸನೆಲ್ಲ ತುಂಬ್ಕೊಂಡ್ ಬಂದು ಅದನ್ನ ಮಿನಿ ಬಸ್ಸಿಗೆ ತುಂಬಿಸಿ ಅಮೆರಿಕ ಕಳ್ಸ್ಕೊಡ್ಬೇಕು. ಮಿನಿ ಬಸ್ ಅಲ್ಲ ರೀ, ಒಬಾಮಾ ಬಸ್. ನಾವು ಸಿಟಿ ಇರೋ ಕಸನೆಲ್ಲ ಕಲೆಕ್ಟ್ ಮಾಡಿ ಅವ್ರಿಗೆ ಕೊಟ್ರೆ ಬ್ಯಾಂಗ್ಳೂರ್ಗೆ ಬೇಕಾದಂತ 50% ಕರೆಂಟ್ ನ ಅವರೇ ಕೊಡ್ತಾರಂತೆ. ನಾನು ಈಗಿಂದೀಗಲೇ ಆ ರಾಜೇಶ್ವರಿಗೆ ಫೋನ್ ಮಾಡಿ ಈ ಡೀಲರ್ಶಿಪ್ ನ ನೀವೇ ಹಿಡೀರಿ ಅಂತ ಹೇಳ್ಬಿಡ್ತೀನಿ. ನಿಮ್ಗೇನಾದ್ರು ತಲೆ ಇದೆಯಾ? ಇಲ್ಲ ಇದೆಯಲ್ಲ ರೀ, ಅದ್ರಲ್ಲಿ ಬ್ರೇನ್ ಇದೆಯಾ? ಯಾಕೆ ಹೀಗೆಲ್ಲ ಮಾತಾಡ್ತಾ ಇದ್ದೀರಾ? ನಾನ್ ಹೇಳ್ತಿರೋದು ಆ ರಾಜೇಶ್ವರಿಗಿಂತ ಮುಂಚೆ ಒಬಾಮಾ ಬಸ್ ನ ನಮ್ಮನೆಗೆ ಇನ್ವೈಟ್ ಮಾಡಿ ಹೇಗಾದ್ರೂ ಮಾಡಿ ಆ ಕಾಂಟ್ರಾಕ್ಟ್ ನ ನಾವೇ ಕ್ಯಾಚ್ ಮಾಡ್ಬೇಕು. ನಾನು ನಿಮ್ಮನ್ನ ಏನೋ ಅನ್ಕೊಂಡ್ಬಿಟ್ಟಿದ್ದೆ, ನೀವ್ ಅದಲ್ಲ ಬಿಡಿ. ಅಲ್ಲ, ಅಪ್ಪಿ ತಪ್ಪಿ ಡೀಲರ್ಶಿಪ್ ಏನಾದ್ರೂ ನಿಮಗೆ ಸಿಕ್ಬಿಡ್ತು ಅಂದ್ರೆ ಆ ಖುಷಿನ ನೀವು ಹೇಗೆ ತೋರ್ಪಡಿಸ್ತೀರಿ ಅಂತ. Hold my hand. Yes. And dance with me. ಬನ್ನಿ ಅಂಗಾರೆ. ಏನು ಯಜಮಾನ್ರೆ, ನೀವ್ ಈ ರೀತಿ ಕುಣಿತಾ ಇರೋದು ನಂಗೆ ಇಷ್ಟ ಆಗ್ತಿಲ್ಲ. ಅಪರೂಪಕ್ಕೊಮ್ಮೆ ಹೆಂಡತಿ ಜೊತೆ ಡಾನ್ಸ್ ಮಾಡ್ತಾ ಇದ್ದೀನಿ, ಸುಮ್ಮನೆ ಹೋಗ. ನನ್ ಜೊತೆನೂ ಸ್ವಲ್ಪ ಡಾನ್ಸ್ ಮಾಡಿ. ಕಮನ್ ಡಾನ್ಸ್, ಕಮನ್ ಪಾಪ. Welcome to India. ಥ್ಯಾಂಕ್ ಯು. ಬಟ್ ವಾಟ್ಸಲ್ಲಿ ಆಡ್ತೀವಿ, ಇಲ್ಲ ಇರ್ತೀವಿ. It's okay. Come. I'm really happy about you. I'm really proud of you. ನಾನು ಏನ್ ಹೇಳ್ಬೇಕು ಅಂತ ಅಂಡರ್ಸ್ಟ್ಯಾಂಡ್ ಆಗ್ತಾನೆ ಇಲ್ಲ. ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಕನ್ನಡ. ಕನ್ನಡ ಸ್ಪೀಕ್ ಮಾಡಿ. I see. Who is this? Obama Bush. ಇವ್ರು ಯಾರು? He's my husband. ಪಾಂಡುರಂಗ ಗಲಗಲಿ. ಬೌನ್ಸಿಂಗ್ ಬಾಯ್. Pleased to meet you. ನಿಮಗೆ ಕಸ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ ಅಂತೆ. Yes, I like ಕಸ. Especially Indian ಕಸ. ಈ ಇಂಡಿಯನ್ ಕಸದಲ್ಲಿ ಅಂತ ವಿಶೇಷತೆ ಏನಿರುತ್ತೆ ಅಂತ? ಯಾಕೆಂದ್ರೆ ಇದರಲ್ಲಿ ಎಲ್ಲ ಮಿಕ್ಸ್ ಇರುತ್ತೆ. ಪೇಪರು, ಪೆನ್ನು, ಬನ್ನು, ಮಣ್ಣು, ಟಿನ್ನು, ಎವ್ರಿಥಿಂಗ್ ಇಸ್ ಮಿಕ್ಸ್ಡ್, ಯು ನೋ. ನೀವು ಕಸದಲ್ಲೂ ಕರೆಂಟ್ ಉತ್ಪಾದನೆ ಮಾಡೋದನ್ನ ಕೇಳಿ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಗೋಯ್ತು. ಅದು ಈಗ ಕರ್ನಾಟಕದಲ್ಲಿ ಕರೆಂಟ್ ಕಮ್ಮಿ ಆಗ್ತಾ ಇದೆ. ಈ ಕರೆಂಟ್ ಸ್ಕೇರ್ಸಿಟಿಯಿಂದ ಓದೋ ಹುಡುಗರಿಗೆ ಕರೆಂಟ್ ಕೊಡೋಕ್ಕಾಗ್ತಾ ಇಲ್ಲ. ಇದೇ ರೀತಿ ಕರೆಂಟ್ ಇಲ್ಲ ಅಂದ್ರೆ ಬೆಡ್ಲಾ ಮುಂದೆ ಓದೋ ಹುಡುಗರು ಕನ್ನಡಕ ಹಾಕೋಬೇಕಾಗುತ್ತೆ. ಅದಕ್ಕೆ ನಾವು ಈ ಕಸ ಗಲೀಜು ಎಲ್ಲ ಒಟ್ಟಿಗೆ ಸೇರಿಸಿ ಬರ್ನ್ ಮಾಡಿ ಕರೆಂಟ್ ಪ್ರೊಡ್ಯೂಸ್ ಮಾಡ್ತೀವಿ. ರದ್ದಿ ವೇಸ್ಟ್ ಎಲ್ಲ ಮಾಡ್ಬೋದು, ಇವ್ರು ತಗೋತಾರೆ. ಕಡಿಮೆ ರೇಟಲ್ಲಿ ನಾವು ಕರೆಂಟನ್ನ ಗವರ್ಮೆಂಟ್ಗೆ ಕೊಡ್ತೀವಿ. ನೋಡಿ ಮಿಸ್ಟರ್ ಬುಷ್, ಈ ರತಿ ವೇಸ್ಟ್ ಕಾಂಟ್ರಾಕ್ಟ್ ಎಲ್ಲ ನಮ್ಗೆ ಕೊಟ್ಬಿಡಿ. ನನ್ನ ಹಸ್ಬೆಂಡ್ ರೆಡಿ ಇದ್ದಾರೆ ಅಲ್ವೇನ್ರಿ? ಮಿಸ್ಟರ್ ಬುಷ್, ಇದರಿಂದ ನಮ್ಗೇನಾದ್ರೂ ಅಲ್ಪ ಸ್ವಲ್ಪ ಕಾಸು ಕರಿಮಣಿ? ನೀವು ಕೊಡೋ ಕಸಕ್ಕೆ ನಾವು ಕಾಸು ಕೊಡ್ತೀವಿ. ಸ್ವಲ್ಪ ಸಮಥಿಂಗ್ ಕೊಡ್ತೇವೆ. ಕಾಸು ಕೊಟ್ಟರೆ ಸಾಕು, ಸಮಥಿಂಗ್ ಏನು ಬೇಕಾಗಿಲ್ಲ. ಮಾರ್ಜಿನ್ ಕೊಟ್ಟು ಲಾಭದಲ್ಲಿ ಸ್ವಲ್ಪ ಅಡ್ಜಸ್ಟ್ ಮಾಡ್ತೀವಿ. ಓಕೆ, ಕಾಫಿ. ಬ್ಯೂಟಿಫುಲ್ ಲೇಡಿ. ಚಪ್ಪಕಲೆ ಇಸ್ ವೆರಿ ಸ್ವೀಟ್. ನೋ, ನಾನು MSc ಅಂತ ಮೇಡ್ ಸರ್ವೆಂಟ್ ಚಂಪಾಕಲಿ. ಬ್ಯೂಟಿಫುಲ್. ಇನ್ಫ್ಯಾಕ್ಟ್ ಅಮೆರಿಕದಲ್ಲೂ ಯಾರು ಈ ತರ ಸೊಂಟ ಫಿಸ್ಟ್ ಮಾಡೋದಿಲ್ಲ. ಯುವರ್ ಮೇಡ್ ಸರ್ವೆಂಟ್ ಇಸ್ ಬ್ಯೂಟಿಫುಲ್. ಶಾಮಿಂಗ್ ಲೇಡಿ, ಐ ಲವ್ ಯು. ಅಮ್ಮ ಏನಿಲ್ಲ, ನನ್ನ ಯಜಮಾನ್ರೆ ಮಾತ್ರ ಹೇಳ್ಬೇಕು. ಹೂ ಇಸ್ ದಿಸ್ ಯಜಮಾನ? ಐ ಆಮ್ ಗಂಡುಗಲಿ. ಬೈದ್ರೆ ಇವರು ವೈಫ್ ಅವರು ವಗಪ್ಪ. ಇಂಡಿಯಾದಲ್ಲಿ ಕೆಲಸ ಕೊಟ್ಟು ದಣಿಗಳನ್ನ ಯಜಮಾನ ಅಂತ ಕರೀತಾರೆ. ನನಗೂ ಗೊತ್ತಯ್ಯ. ವರ್ಷಕ್ಕೆ 6 ತಿಂಗಳು ನಾನು ಇಂಡಿಯಾದಲ್ಲೇ ಇರ್ತೀನಿ. ಓಕೆ ಓಕೆ ಓಕೆ.
ನಾಳೆ ಏನಾದ್ರು ಕಸ ಕಲೆಕ್ಟ್ ಮಾಡೋಕೆ ಶುರು ಮಾಡಿ. ನೀವು ನಾಳೆಯಿಂದಲೇ ನಮ್ಗೆ ದುಡ್ಡು ಕೊಡಕ್ಕೆ ರೆಡಿಯಾಗಿ. ನೋಡಿ, ಎಲ್ಲ ಏರಿಯಾಗೂ ಹೋಗಿ ಈ ಬ್ಯಾಗ್ಗಳಲ್ಲಿ ಕಸ ತುಂಬ್ಕೊಂಡ್ಬರ್ಬೇಕು. ಪರ್ ಬ್ಯಾಗ್ಗೆ ಅವರು ಇಷ್ಟು ಮನಿ ಅಂತ ಪೇ ಮಾಡ್ತಾರೆ. ಹೋಗ್ತೀವಿ, ಹೇಗೋ ನೀವು ಬರ್ತೀರಿ ಅಂತ. ನೋ ನೋ ನೋ, ನಾ ಅಲ್ಲೆಲ್ಲ ಬರಕ್ಕಾಗಲ್ಲಪ್ಪ. ಕಸ ಮುಟ್ಟಿದ್ರೆ ನಂಗೆ ಇನ್ಫೆಕ್ಷನ್ ಆಗುತ್ತೆ. ಅಲ್ಲ, ನಿಮಗೆ ಮಾತ್ರ ಇನ್ಫೆಕ್ಷನ್, ನಮಗೆಲ್ಲ ಅಫೆಕ್ಷನ್. ನೀವು ನನ್ನಷ್ಟು ಡೆಲಿಕೇಟ್ ಅಲ್ಲ ನೋಡಿ. ಹೇಳಿ ಕೇಳಿ ನೀವು ಗಲಗಲಿ ವಂಶದವರು. ಅದ್ಕೆ ಅದು ಗಲಗಲಿ ಅಲ್ಲ, ಗಂಡುಗಲಿ ವಂಶ. ಅದೇ, ಆ ವಂಶದವ್ರಿಗೆ ಏನು ಆಗಲ್ಲ. ಟ್ರೈ ಮಾಡಿ ಹೋಗಿ. ಹಾಗಿದ್ರೆ ನೀವೇ ನಮ್ಮ ಟೀಮ್ ಲೀಡರ್ ಯಜಮಾನ್ರೆ. ಚಂಪು, ಇವರು ನನ್ನ ಯಜಮಾನ್ರು. ಇಟ್ಕೊಳ್ಳಿ, ನಾನೇನು ಬೇಡ ಅಂತ ಇಟ್ಕೊಂಡಿಲ್ಲ, ನಾನು ಇವ್ರನ್ನ ಇಟ್ಕೊಂಡಿದ್ದೆ. ಅಲ್ಲ, ಸುಮ್ಮನೆ ಯಾತಕ್ಕೆ ಜಗಳ? ಅದು ಜಾಜಿಯವರೇ, ನೀವು ಬಂದ್ರೆ ನಮ್ಗೆಲ್ರಿಗೂ ಒಂಥರ ಸ್ಫೂರ್ತಿ ಇರುತ್ತೆ. ನೀವು ಬರೀ ಕಸನ ಕೈಯಿಂದ ಎತ್ಕೊಡಿ, ನಾವು ಹಂಗಂಗೆ ಗಬಕ್ ಗಬಕ್ ಅಂತ ಚೀಲಕ್ ತುಂಬಿಸ್ತಾನೆ ಇರ್ತೀವಿ. ನಾನು ನನ್ನ ಕೈಯಿಂದ ಕಸನ ಟಚ್ ಮಾಡದ? ನೋ 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 ನೋ. ನೋಡಿ, ನಿಮ್ಗೆ ತುಂಬಾ ಹ್ಯುಮಿಲಿಟಿ ಇದೆ, ಆದ್ರೆ ನಂಗೆ ಅಷ್ಟೊಂದು ಹ್ಯುಮಿಲಿಟಿ ಇಲ್ಲ. ಪಾಂಡ್ರಂಗ, ಗಂಡುಗಲಿ ವಂಶದವರಾಗಿ ತಿಪ್ಪೆ ಆದ್ರೆ ಜನ ಏನಂತಾರ? ಪದಪ್ಪ ಆಗಬೇ ಕೈಲಾಸ, ಕೈ ಕೆಸರಾದ್ರೆ ಬಾಯಿ ಮೊಸರು. ಒಂದೇ ಮಾತ್ರ ಟಿಪ್ಪು ಸುಲ್ತಾನ್. ಜೈ ಜವಾನ್ ಜೈ ಕಿಸಾನ್. ಪೌಡರ್ ಹಾಕೊಳ್ಳಿ, ಚೀಲ ತಗೊಳ್ಳಿ, ಕಸ ತುಂಬಿಸ್ಕೊಳ್ಳಿ. ಒಂದು ತಿಳ್ಕೊ, ಬರೀ ನಾವು ಕಸ ತುಂಬೋದ್ರಿಂದನೇ ಕೋಟಿ ಕೋಟಿ ಗಳಿಸ್ಬಿಟ್ರೆ ಒಂದು ವರ್ಷದೊಳಗಡೆ ಎಲ್ಲರೂ ಸಪ್ರೇಟ್ ಆಗಿ ರೂಮ್ ಕಟ್ಕೊಂಡ್ಬಿಡ್ಬೋದಾ? ಹಾಗಿದ್ರೆ ಬನ್ನಿ ಯಜಮಾನ್ರೆ, ನಾವಿಬ್ರೊಂದ್ ಕಡೆ ಕಸ ಅಯ್ಯೋಣ, ಅವ್ರಿಬ್ರೊಂದ್ ಕಡೆ ಕಸ ಅಲ್ಲಿ. ಹಾಗಾಗ್ಬಾರ್ದು ಅಂತಾನೆ ಇವರಿಬ್ರು ನಿಮ್ ಜೊತೆ ಕಳಿಸ್ತಾ ಇರೋದು. ಅಯ್ಯೋ ಅಣ್ಣ, ಏನಿದು ಕಪ್ಪು ವಾಸನೆ? ನಾವು ಉತ್ಪತ್ತಿ ಮಾಡ್ತಾ ಇರೋದು ಕರೆಂಟ್, ಸೆಂಟ್ನಲ್ಲ, ವಾಸನೆ ಅಂತ. ವಾಸನೆ ಚೀಲ ಹಿಡಿಯ. ಏನೋ ಯಜಮಾನ್ರೆ, ನಿಮ್ಮಿಂದಾಗಿ ನಂಗೆ ವಾಂತಿ ಆಗೋದು ಗ್ಯಾರಂಟಿ. ಮಾತಾಡೋ ಪದಕ್ಕೆ 3 ಅರ್ಥಗಳು ಬಂದ್ಬಿಡುತ್ತೆ. ಸ್ವಲ್ಪ ಹಿಂದೆ ಮುಂದೆ ನೋಡ್ಕೊಂಡು ಮಾತಾಡ್ಬೇಕು. ಎಲ್ಲೇ ಅವ್ನ ಮನೆ ಹಾಳ. ಅಲ್ಲೋಡು. ಜೇಡಿ ಮುನ್ನ ಏನ್ ಮಾಡ್ತಾ ಇದೀಯಾ? ನೀನ್ ಹೇಳಿದಲ್ಲ ಕಸದಿಂದ ಕರೆಂಟ್ ಬರುತ್ತೆ ಅಂತ, ಆ ಬಲ್ಬ್ ಉರಿಯುತ್ತಾ ಇಲ್ವೋ ನೋಡ್ತಾ ಇದ್ದೀನಿ. ಲೇ ಥಾಮಸ್ ಆಲ್ವಾ ಎಡಿಸನ್, ಪ್ಲಗ್ ಅನ್ನು ತಗೊಂಡ ಕತ್ತೊಳಗೆ ಇಕ್ಬಿಟ್ರೆ ಅದೇನು ಕರೆಂಟ್ ಬಂದ್ಬಿಡ್ತೇನೆ. ಅದಕ್ಕೊಂದು ಪ್ರೋಸೆಸ್ ಅಂತ ಇರುತ್ತೆ, ನಾವು ಪ್ರೋಸೆಸ್ ಮಾಡಬೇಕು. ನೋಡೋ, ಈ ಕಸನೆಲ್ಲ ಮೊದಲು ಬರ್ನ್ ಮಾಡಬೇಕು, ಆಮೇಲೆ ಹೀಟ್ ಎನರ್ಜಿಯಿಂದ ಕರೆಂಟ್ ಎನರ್ಜಿನ ಉತ್ಪಾದನೆ ಮಾಡ್ಬೇಕು. ಮತ್ತೆ ಸಗಣಿಯಿಂದ ಕರೆಂಟ್ ಬರುತ್ತೆ ಅಂತೆಲ್ಲ ಹೇಳ್ತಾರೆ. ಮಾಡ್ಬಿಡ್ತೀನಿ ನೋಡು, ಹಂಗಂತೇಳಿ ಸಗಣಿ ಒಳಗೆ ಪ್ಲಗ್ ಇಟ್ಬಿಡು, ಕರೆಂಟ್ ಬಂದ್ಬಿಡುತ್ತೆ. ಓವರ್ಗೆ ಸೆಂಟ್ರ ಇರ್ತಲ್ಲ, ಅದ್ರೊಳಕ್ಕೆ ನಾವು ಸಗಣಿನ ಚೆನ್ನಾಗಿ ತುಂಬಿಸ್ಬಿಡ್ಬೇಕು, ಆಮೇಲೆ ಕರೆಂಟ್ನ ಉತ್ಪತ್ತಿ ಮಾಡ್ಬೇಕಲ್ಲ. ಈ ಕಸ ಎಲ್ಲ ಸೇರ್ಸಿದಿರಲ್ವಾ, ನನ್ಗೇನ್ ಇಲ್ವಾ? ಒಂದು ಮೂಟೆ ಕಸ ಕೊಡ್ತೀನಿ ಕಣ, ತಗೊಂಡೋಗಿ ಯಾವ್ದಾದ್ರು ಹೋಟೆಲ್ ಕೊಡು, ಒಂದು ಅರ್ಧ ಮಸಾಲ ದೋಸೆ ಕೊಡ್ತಾರೆ. ಹೇಳಿ ಹಬಿ. ಅದು ಜಾಜಿ ಅವರೇ, ಈ ಕೊಳತೋಗಿರೋ ಕಸ ಇರುತ್ತಲ್ವಾ, ನಾವು ಅದನ್ನು ತರಬಹುದಾ? ಎಸ್, ಅದರಿಂದನೇ ನಮ್ಗೆ ತುಂಬಾ ಉಪಯೋಗ ಇದೆ. ಯಾಕೆಂದ್ರೆ ಅದು ಡಿಕೆ ಆಗ್ತಿರುತ್ತಲ್ಲ, ಅದಕ್ಕೆ ಆ ಡಿಗ್ರೇಡಬಲ್ ಸಬ್ಸ್ಟೆನ್ಸ್ ಇಂದ ನಮ್ಗೆ ತುಂಬಾನೇ ಬೆನಿಫಿಟ್ ಇದೆ. ಅದರಿಂದ ನಾವು ಹೆಚ್ಚಿನ ಕರೆಂಟ್ ನ ಪ್ರೊಡ್ಯೂಸ್ ಮಾಡಬಹುದು. ಸೊ ಡೋಂಟ್ ಫರ್ಗೆಟ್, ಬ್ರಿಂಗ್ ಇಟ್. ಓಕೆ, ಶೂಟ್ ಇಟ್ ಡನ್. ಓವರ್ ಓವರ್. ಏನು ಯಜಮಾನ್ರೆ, ನಾನ್ ಬಂದಿರೋದು ಕಸ ತುಂಬಕ್ಕೆ ಅನ್ಕೊಂಡಿದ್ದೀರಾ? ಮತ್ತೆ ನಿಮ್ಗೋಸ್ಕರ ಕಸ ತುಂಬಲೆ ಡ್ಯಾನ್ಸ್ ಮಾಡ್ಕೊಂಡು ಕಸ ತುಂಬಿದ್ರೆ ತಡಿವಾಗೋದಂತೆ. ಯಾರು ಹಾಗಂತ ಹೇಳಿದ್ದು? ಒಬ್ಬ ಬಸ್ಸು ಕಸ ತುಂಬ್ತೀಯಾ ಇಲ್ಲ ಈ ಕಸ ಎತ್ತಿ ನಿನ್ ತಲೆ ಮೇಲೆ ಹೊಡೆದ್ಬಿಡ್ಲ? ಸುಮ್ಮನೆ, ಆಮೇಲೆ ನೀವೇ ನಂಗೆ ಸ್ನಾನ ಮಾಡಿಸ್ಬೇಕಾಗತ್ತೆ. ಪಲ್ಲು, ನನಗೆ ದಿನ ದಿನ ಇದೇ ಕೆಲಸ ಮಾಡೋದಕ್ಕೆ ಆಗೋದಿಲ್ವಾ? ಮಾಡಕ್ ಆಗ್ಲಿಲ್ಲ ಅಂದ್ರೆ ಜಾತಿ ಅದಕ್ಕೆ ಬೈತಾರೆ ಕಣ. ದೇವರ ಕೊಟ್ಟ ತೆಗಿ. ಈ ಕಸದಿಂದ ಅಪ್ಪಿ ತಪ್ಪಿ ಏನಾದ್ರೂ ಕರೆಂಟ್ ಬಂದ್ಬಿಡ್ತು ಅಂದ್ರೆ ನಾವೆಲ್ಲರೂ ಎಲ್ಲಿರ್ತೀವಿ ಗೊತ್ತೇನ್ರೋ? ತಿಪ್ಪಗುಂಡಿಲ್ಲ. ಸ್ವಲ್ಪ ಒಳ್ಳೊಳ್ಳೆ ಕನಸುಗಳನ್ನಾದ್ರೂ ಕಾಣು. ಬೆಂಗಳೂರಲ್ಲಿ ಕಸ ವಿಲೇವಾರಿ ಮಾಡೋದಕ್ಕೆ ಅಂತಾನೆ ಕೋಟ್ಯಾಂತರ ರೂಪಾಯಿ ಕೊಡ್ತಾ ಇದ್ದಾರೆ. ಈ ಕಸ ವಿಲೇವಾರಿ ಮಾಡೋದಕ್ಕೆ ದೊಡ್ಡ ದೊಡ್ಡ ಮಾಫಿಯಾ ನಡೀತಾ ಇದೆ. ಅಪ್ಪಿ ತಪ್ಪಿ ಇದರಿಂದ ಏನಾದ್ರೂ ನಮಗೂ ಕೋಟಿ ಕೋಟಿ ಬರೋದಕ್ಕೆ ಶುರು ಆಗ್ಬಿಡ್ತು ಅಂದ್ರೆ ಇಡೀ ಆಸ್ತಿನಿ ನನ್ನ ಹೆಸರಿಗೆ ಬರ್ಬಿಡ್ತೀಯ ಅಲ್ವಾ? ಆಲ್ರೆಡಿ ಕಲೆಕ್ಷನ್ ಶುರು ಮಾಡ್ಬಿಟ್ಟಿದ್ದೀರಾ? ಇನ್ನೂ 3 ಜನನ ಬೇರೆ ಬೇರೆ ಬೀದಿನಲ್ಲಿ ಕಸ ಹಾಕ್ಬಿಟ್ಟಿದೀನಿ. ತುಂಬಾ ಫಾಸ್ಟ್ ಸರ್, ಯಾವಾಗಲೂ ಕಸ ಜೊತೆನೇ ಇರ್ತಾರೆ. ಅಭಿ, ಇದು ಒಳ್ಳೆ ಕ್ವಾಲಿಟಿ ಕಸ ತಾನೆ? ಬೇಕಿದ್ರೆ ನೀವೇ ಮೂಸ್ ನೋಡಿ. ಸತ್ತೋಗಿರೋ ಹೆಗ್ಗಡನ ಬೇರ್ಪಡಿಸ್ತಂದ್ರೆ ಕಸ ಇದು ಸ್ಮೆಲ್ ಇಲ್ದೇ ಇರುತ್ತೆ. ವೆರಿ ಗುಡ್, ಐ ವಾಂಟ್ ದಿಸ್ ಕಸ ಓನ್ಲಿ. ಜಾಸ್ತಿ ಸ್ಮೆಲ್ ಇದ್ದಷ್ಟು ಜಾಸ್ತಿ ಪವರ್ ಜನರೇಟ್ ಆಗುತ್ತೆ. ಅಲ್ಲ, ಈ ರೀತಿ ತಲೆ ಮೇಲೆ ಕೈ ಮೇಲೆ ಹೊತ್ಕೊಂಡ್ ಬರೋ ಬದಲು ಯಾಕೆ ಒಂದು ಲಾರಿ ಬುಕ್ ಮಾಡಬಾರ್ದು? ಈಗ ತಾನೇ ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡಿದೀವಲ್ಲ, ಅದಕ್ಕೋಸ್ಕರ ವೆಹಿಕಲ್ ನ ಕೊಂಡ್ಕೊಂಡ್ರೆ ಪೆಟ್ರೋಲು ಡೀಸೆಲ್ ಅಂತ ಸ್ಪೆಂಡ್ ಮಾಡ್ಬೇಕಾಗುತ್ತೆ. ಒಂದು ಪವರ್ ಪ್ರೊಡ್ಯೂಸ್ ಮಾಡಕ್ ಹೋಗಿ ಇನ್ನೊಂದು ಪವರ್ ನ ವೇಸ್ಟ್ ಮಾಡ್ಬೇಕಾಗುತ್ತೆ. ಅದಕ್ಕೆ ನಾನು ಈ ಮ್ಯಾನ್ ಪವರ್ ನ ಯೂಸ್ ಮಾಡ್ತಾ ಇದ್ದೀನಿ. ದಿಸ್ ಇಸ್ ವಾಟ್ ಐ ಲೈಕ್, ಪವರ್ ಸೇವಿಂಗ್.
ಕಸ ರೆಡಿನಾ? ಓಕೆ, ಆ ಏರಿಯಾ ಪೂರ ಕವರ್ ಮಾಡ್ತಾರೆ, ಅಷ್ಟರಲ್ಲಿ ನಾನು ಬರ್ತೀನಿ. ಓಕೆ. ಯಾರು? ಹೂ ಇಸ್ ದಟ್? ರಾಜೇಶ್ವರಿ ಅವ್ರು ಕೂಡ ಕಸ ಕಲೆಕ್ಟ್ ಮಾಡ್ತಾ ಇದ್ದಾರೆ. ನಾವೇ ಮಾಡ್ತೀವಿ ಅಂತ ಮೊದಲೇ ನಿಮ್ಗೆ ಹೇಳಿದ್ನಲ್ಲ. ಐ ಟೋಲ್ಡ್ ಯು ನೋ. ಎಸ್, ಗುಡ್ ಇಟ್ ಡನ್. ಇಡೀ ಬೆಂಗಳೂರನ್ನ ಒಬ್ಬರಿಗೆ ಕೊಡಕ್ಕಾಗಲ್ಲ. 8 ಜನಕ್ಕೆ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ. ನಿಮ್ಗೆ ಒಂದು ಏರಿಯಾ, ರಾಜೇಶ್ವರಿಗೆ ಒಂದು ಏರಿಯಾ. ಯು ಡೋಂಟ್ ವರಿ. ಜಸ್ಟ್ ಎ ಮಿನಿಟ್. ಹಲೋ ರಾಜೇಶ್ವರಿ ಅವರೇ, ಏನ್ ಮಾಡ್ತಾ ಇದ್ದೀರಾ? ಏನ ಬೀದಿ ಬಿದ್ದು ಕಸ ಆಯ್ತಾ ಇದ್ದೀರಾ? ನಾವು ಈಗ ತಾನೆ ಅದೇ ಕೆಲಸ ಮಾಡಿ ಸ್ವಲ್ಪ ರೆಸ್ಟ್ ಅಲ್ಲಿ ಇದೀವಿ ಅಷ್ಟೇನೆ. ನೋಡಿ, ಕಸದಿಂದ ಕರೆಂಟ್ ಉತ್ಪತ್ತಿ ಆಗುತ್ತಲ್ಲ, ಅವತ್ತೊಂದು ದೊಡ್ಡದಾಗಿ ಫಂಕ್ಷನ್ ಮಾಡ್ತಾರಂತೆ, ಅಲ್ಲಿ ಎಲ್ಲರೂ ಒಟ್ಟಿಗೆ ಸೇರ್ಕೊಂಡ್ಬಿಡೋಣ ಬಿಡಿ. ಆ ರಾಜೇಶ್ವರಿ ಜೊತೆ ಯಾಕೆ ಟಾಕ್ ಮಾಡ್ತೀರಾ? ಅಲ್ಲ ಪಾಪ ಅವರು ಕಷ್ಟಪಟ್ಟು ಕಸ ಆಯ್ತಾ ಇದ್ರಲ್ವಾ, ಅದಕ್ಕೆ ನನ್ನ ಕಡೆಯಿಂದ ಒಂದೇ ಒಂದು ವಿಶ್ ಮಾಡ್ಬಿಟ್ಟೆ. ಮಾಡ್ಲಿ ಬಿಡ್ರಿ, ಲಿವ್ ಇಟ್. ನೋಡಿ ಮೇಡಮ್, ನಮಗೆ ರಾಜೇಶ್ವರಿ ಅವರು ತುಂಬಾ ಕಸನ ಕಳಿಸ್ತಾ ಇದ್ದಾರೆ. ನಾವು ಎಷ್ಟೇ ಕಸ ಕಳಿಸಿದ್ರು ಸಾಕಾಗ್ತಾ ಇಲ್ಲ. ನೀವು ಸ್ವಲ್ಪ ಜಾಸ್ತಿ ಜನನ ಇಟ್ಕೊಳ್ಳೋದು ಒಳ್ಳೇದು. ಆಕ್ಚುಲಿ ನಮ್ಗೆ ಲೇಬರ್ ಪ್ರಾಬ್ಲಮ್ ಏನೂ ಇಲ್ಲ. ಅದೇ ಹಾಗೆ ಹೇಳ್ತೀರಾ? ನಮ್ ಹಬಿ ಇದಾರಲ್ಲ, 100 ಪೀಪಲ್ಸ್ ಆಯೋ ಕಸನ ಒಬ್ರೇ ಆಯ್ತಾರೆ. ನಿಲ್ಲಿಸ್ರಿ, ಯಾರು ನೀವು? ಏನ್ ಕಸದ ಕಳ್ತನ ಮಾಡ್ತಿದ್ದೀರಾ? ಇಲ್ಲ ಸ್ವಾಮಿ, ಬೇಕಿದ್ರೆ ಹೇಳಿ, ನಿಮ್ಮನೆಗೆ ತಂದು ಹಾಕ್ಬಿಡ್ತೀವಿ. ಇದು ಕಾರ್ಪೊರೇಷನ್ ಕಸ, ಯಾರನ್ನ ಕೇಳಿ ಸಾಗಿಸ್ತಾ ಇದ್ದೀರಾ? ಅಲ್ಲ ಸ್ವಾಮಿ, ನೀವಂತೂ ಕಸನ್ ತೆಗಿಯಲ್ಲ, ನಾವು ಕಸ ತೆಗಿತಾ ಇದೀವಿ. ಅದನ್ನ ನೋಡಿ ಖುಷಿ ಪಡಿ, ಯಾತಕ್ಕೆ ಸುಮ್ಮನೆ ಹೊಟ್ಟೆ ಹುಡ್ಕೋತೀರಾ? ನಾವ್ ಯಾಕೆ ಮಾಡ್ತಿಲ್ಲ ಅಂದ್ರೆ ಇನ್ನೂ ಟೆಂಡರ್ ಕರೆದಿಲ್ಲ, ಗೊತ್ತಾಯ್ತಾ? ಅಲ್ಲಿವರೆಗೂ ಕಸ ಹಾಗೆ ಬಿದ್ದಿರ್ಬೇಕಾ? ಹೌದು, ಈ ಕಸ ತಗೊಂಡೋಗಿ ನೀವೇನ್ ಮಾಡ್ತೀರಾ? ಕರೆಂಟು. ನಾವ್ ಈ ಕಸ ತಗೊಂಡೋಗಿ ಇದರಿಂದ ಕರೆಂಟ್ ತಯಾರು ಮಾಡ್ತೀವಿ. ಅದೇ ಕರೆಂಟ್ ತಯಾರು ಮಾಡ್ತೀರಾ? ಅದು ಸಾರ್, ನಮ್ಮನೆಗೆ ಒಬ್ರು ಅಮೆರಿಕದಿಂದ ಬಂದಿದ್ದಾರೆ. ಅವ್ರು ಹೇಳಿದ್ದಾರೆ ಕಸದಿಂದ ಕರೆಂಟ್ ಉತ್ಪತ್ತಿ ಮಾಡ್ತೀನಿ ಅಂತ. ಹಾಗಾಗಿ ಕಸ ನಮ್ದು, ಕರೆಂಟ್ ಅವ್ರದ್ದು. ಹಾಗೆಲ್ಲ ಆಗಲ್ಲ ರೀ. ಕಸ ಎಲ್ಲಿ ಬಿದ್ದಿರುತ್ತೋ ಅಲ್ಲೇ ಬಿದ್ದಿರ್ಬೇಕು. ಬೀದಿನಲ್ಲಿ ನಾಯಿ ಸತ್ ಬಿದ್ದಿದ್ರು ಅದನ್ನ ನಮಗೆ ತಿಳಿಸ್ಬೇಕು. ನೀವು ಮುಟ್ಟವಾಗಿಲ್ಲ. ಅಲ್ಲ ಸರ್, ನೀವು ಸಾರ್ಸಲ್ಲ, ನಮಗೂ ಕಸ ಸಾರ್ಸಕ್ ಬಿಡಲ್ಲ ಅಂದ್ರೆ ಹೇಗೆ ಸರ್? ನೀವು ಕಸ ಸಾಗಿಸ್ಲೇಬೇಕು ಅಂತಿದ್ರೆ ಆಫೀಸ್ನಲ್ಲಿ ಬಂದು ಮಾತನಾಡಿ. ಹಾಗೆ ಅರ್ಥ ಆಯ್ತಲ್ಲ? ಬನ್ನಿ ಆಫೀಸಿಗೆ ಮಾತಾಡೋಣ. ಪಾಪ ಸತ್ಯವಾನ ಬಾ, ಇದೇ ನಮ್ಮ ಮನೆ. ಮಾತೃಶ್ರೀ ಅವರೇ, ಏನಿದು ದೇವಸ್ಥಾನದಿಂದ ಯಾವ್ದೋ ಭಕ್ತನ ಹಿಡ್ದಾಕೊಂಡ್ಬಿಟ್ಟಿದ್ದೀರಾ? ಇವ್ರು ಭಕ್ತಾದಿಗಳಲ್ಲಪ್ಪ, ನಮ್ಮ ದೂರದ ಸಂಬಂಧಿ ಸತ್ಯವಾನ. ನಿಮಗೆಲ್ಲ ಸಿಕ್ಕಿದ್ರು? ದೇವಸ್ಥಾನದಲ್ಲಿ ಪ್ರಸಾದಕ್ಕೆ ಕೈ ಚಾಚಿದೆ, ಆ ಪ್ರಸಾದನ ಇನ್ನೊಂದು ಕೈ ಕಿತ್ಕೊಂಡ್ಬಿಡ್ತು. ಯಾರಪ್ಪ ಇದು ಅಂತ ಮುಖ ನೋಡ್ತೀನಿ, ನಮ್ಮ ಸತ್ಯವಾನ. ಅಯ್ಯೋ, ಪ್ರಸಾದನ ಯಾಕಪ್ಪ ಕಿತ್ಕೋತೀಯಾ? ನಮ್ಮ ಮನೆಗೆ ಬಂದು 1-2 ದಿನ ಇದ್ದು ಹೊಟ್ಟೆ ತುಂಬಾ ಊಟ ಮಾಡ್ಕೊಂಡು ಹೋಗ್ವಿ ಅಂತ ಮನೆಗೆ ಕರ್ಕೊಂಡ್ ಬಂದ್ಬಿಟ್ಟೆ. ಸರ್ ಯಾಕೆ ಮಾಡಿದ್ರಿ? ನೀವು ಸ್ವಲ್ಪ ಸುಮ್ಮನೆ ಇದೆ. ಇರ್ಲಿ ಅಂದಾಗೆ ನಿಮ್ ಹೊಸ ಸೊಸೆ ಆಗಿದ್ದಾರೆ. ಅಯ್ಯೋ, ತುಂಬಾ ಒಳ್ಳೆಯವಳು. ನನ್ನ ಕಾಲ್ ಕಂಡ್ರೆ ಸಾಕು ನಮಸ್ಕಾರ ಮಾಡ್ಬಿಡ್ತಾಳೆ. ಅತ್ತೆ, ಬ್ಲೆಸ್ ಮೀ. ಇದೇನಿದು ಒಂದೇ ಬೇಳೆ ನಮಸ್ಕಾರ? ನಾ ಹೇಗ್ ಬೇಕಾದ್ರೂ ನಮಸ್ಕಾರ ಮಾಡ್ತೀನಿ. ಅದನ್ನ ಕಟ್ಕೊಂಡು ನಿಮ್ಗೇನಾಗಬೇಕು? ವಾಟ್ಸ್ ಯುವರ್ ಪ್ರಾಬ್ಲಮ್? ಇಷ್ಟು ಒಲಟಾಗಿ ಮಾತಾಡಬಾರ್ದಮ್ಮ. ಅವನ ನಾಲ್ಗೆ ಮೇಲೆ ಕಲಿ ಮಚ್ಚೆ ಇದೆ. ಅವನು ಏನ್ ಹೇಳ್ತಾನೋ ಹಾಗೆ ನಡೆಯುತ್ತೆ. ಮೈಸೂರಿನಲ್ಲಿ 3ನೇ ಕ್ಲಾಸ್ನಲ್ಲಿ ಮಹಾಲಿಂಗಪ್ಪ ಅಂತ ಇದ್ದ. ಅವನಿಗೆ ಲ್ಯಾಟ್ರಿ ಹೊಡೆಯುತ್ತೆ ಅಂತ ಹೇಳಿದ್ನ? ಅವನಿಗೆ ಹೆಂಡತಿ ನೇಣು ಹಾಕೊಂಡು ಸಾಯ್ತಾಳೆ ಅಂತ ಹೇಳ್ದ. ಅವತ್ ರಾತ್ರಿನೇ ನೇಣು ಹಾಕೊಂಡು ಸಾಕ್ತು. ಹಾಗಿದ್ರೆ ನನಗೆ ಕಾಂಟ್ರಾಕ್ಟ್ ಸಿಗ್ಲಿ ಅಂತ ಅವ್ರ ಬಾಯಿಂದ ಒಂದೇ ಒಂದು ಮಾತು ಹೇಳಿಸ್ಬಿಡಿ. ನಾನು ಹೇಳಿದ್ರೆ ಅವನು ಎಲ್ಲಮ್ಮ ಹೇಳ್ತಾನೆ. ಅವನಿಗೆ ಮೂಡು ಬಲ್ಬೇಕು, ಅವನಾಗೆ ಹೇಳ್ಬೇಕು, ಆಗ್ಲೇ ಎಲ್ಲ ನಡೆಯೋದು. ಅದಕ್ಕೆ ಈಗಿನಿಂದನೇ ಅವನ್ನ ಚೆನ್ನಾಗಿ ನೋಡ್ಕೊಳ್ಳಿ. ನೀವಿಬ್ರು ನನ್ನ ಸೇವೆನ ಅದೆಷ್ಟು ಮಾಡ್ತಿದ್ದೀರಮ್ಮ, ನಿಮ್ಗೆ ಏನ್ ಕೊಡ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಅಂಕಲ್, ನಾನೊಂದು ಎಕ್ಸ್ಪೆರಿಮೆಂಟ್ ಬೇಸಿಸ್ ಮೇಲೆ ಒಂದು ಪ್ರಾಜೆಕ್ಟ್ ರೆಡಿ ಮಾಡ್ತಾ ಇದ್ದೀನಿ. ಕಸದಿಂದ ರಸ. ಮಧ್ಯಾಹ್ನದ ಊಟಕ್ಕೆ ನಿಮ್ಗೆ ಯಾವ ತರಕಾರಿ ಇಷ್ಟ ಅಂತ ಹೇಳ್ತಿರೋ ಅದೇ ತರಕಾರಿ ಹಾಕಿ ಹುಳಿ ಮಾಡ್ತೀನಿ. ಕೊಳ್ತೋಗಿರೋ ಕಸಕ್ಕೆ ತುಂಬಾನೇ ಡಿಮ್ಯಾಂಡ್ ಇದೆ. ನಿಮ್ಗೆ ಆಲೂಗಡ್ಡೆ ಹುಳಿ ಅಂದ್ರೆ ತುಂಬಾ ಇಷ್ಟ ಅಂತ ಅತ್ತೆಯವ್ರು ಹೇಳ್ತಾ ಇದ್ರು. ಮೋರಿನ ಕಸಕ್ಕೆ ಫಾರಿನ್ ಅಲ್ಲಿ ತುಂಬಾನೇ ಡಿಮ್ಯಾಂಡ್ ಇದೆ. ಹಾಗೆ ಕ್ಲಾಸಿಗೆ ಕರೆದ್ಬಿಡ್ತೀನಿ. ಈಗ ಹೇಳಿ, ನಮ್ ಕಸದ ಪ್ರಾಜೆಕ್ಟ್ಗೆ ಒಳ್ಳೇದಾಗುತ್ತೋ ಇಲ್ವೋ ಅಂತ. ಊಟ ಮಾಡಾದ್ಮೇಲೆ ನನ್ನ ಕೈ ರುಚಿ ಹೇಗಿದೆ ಅಂತ ಹೇಳ್ಬೇಕು. ನನ್ನ ತಲೆ ಕೆಟ್ಟು ಗೊಬ್ಬರ ಆಗೋಯ್ತು. ನೋಡಿ, ನಾನು ಮೂಡಿಲ್ಲ, ಆಮೇಲೆ ಬನ್ನಿ. ಜಾಜಿ ಮೇಡಮ್ ಅವರೇ, ಈ ರಾಜೇಶ್ವರಿ ಉಬಮ ಬೂಸ್ಗೆ ನಿಮಗಿಂತ 10ರಷ್ಟು ಕಸನ ಕಲೆಕ್ಟ್ ಮಾಡ್ಕೊಟ್ಟಿದ್ದಾರೆ. ಅವಳಿಗೇನಾದ್ರೂ ಕಾಂಟ್ರಾಕ್ಟ್ ಹೋಗ್ಬಿಟ್ರೆ ನಮ್ಗೆ ಕೋಟ್ಯಾಂತರ ರೂಪಾಯಿ ಲಾಸ್ ಆಗುತ್ತೆ. ಅದಕ್ಕೆ ಹೇಳೋದು, ನೀವು ಬೇಗ ಉಬಮ ಬೂಸ್ನ ಭೇಟಿಯಾಗಿ ರಾಜೇಶ್ವರಿ ಕಸಕ್ಕಿಂತ ನಿಮ್ ಕಸನೇ ಚೆನ್ನಾಗಿದೆ ಅಂತ ಹೇಳ್ಬೇಕು. ಹಾಗೆ ಹೇಳ್ತೀನಿ. ಸರಿ, ನಾನು ಬರಲ್ಲ. ಓಕೆ, ಬಾಯ್. ಅಂಕಲ್, ಈ ಕಸದ ಕಾಂಟ್ರಾಕ್ಟ್ ನನಗೆ ಸಿಗ್ಲಿ ಅಂತ ಒಂದೇ ಒಂದು ಮಾತು ಹೇಳ್ಬಿಡಿ. ಇವತ್ತು ಮೂಡಿಲ್ಲ, ನಾಳೆ ಹೇಳ್ತೀನಿ. ಅದಕ್ಕೆ ನಾವು ಬೀದಿ ಬೀದಿ ಅಲ್ಲಿದ್ರೆ ನಮಗೆ ಕಸನೇ ಸಿಗ್ಲಿಲ್ಲ. ವೈ?
ಆ ರಾಜೇಶ್ವರಿ ಕಡೆಯವ್ರು ಬಂದು ಎಲ್ಲ ಕಸನ ತುಂಬಿಸ್ಕೊಂಡು ಹೊಟ್ಟೋಗಿದ್ದಾರೆ. ಟಾಪ್ ಮಾಡೋದಕ್ಕೆ ಶೇಮ್ ಆಗಲ್ಲ. ಅದೆಲ್ಲ ನನ್ಗೆ ಗೊತ್ತಿಲ್ಲ. ನೀವು ಕಸ ತುಂಬಿಸ್ಕೊಂಡು ಬರ್ಲಿಲ್ಲ ಅಂದ್ರೆ ನಿಮ್ಮಿಬ್ಬರಿಗೂ ಊಟ ಕೊಡಲ್ಲ. ಯೂಸ್ಲೆಸ್ ಫೆಲೋಸ್. ಜಾಜಿ ಮೇಡಮ್ ಅವರೇ, ಆ ರಾಜೇಶ್ವರಿ ಐರನ್ ಲೆಗ್ ಹನುಮಂತಪ್ಪನ ನಿಮ್ ಮನೆಗೆ ಕಳಿಸ್ತಾ ಇದ್ದಾಳೆ. ಐರನ್ ಲೆಗ್ ಹನುಮಂತಪ್ಪ? ಅಯ್ಯೋ, ಅವನೊಬ್ಬ ಅಪಶಕನದ ಪ್ರಾಣಿ. ಅವನ್ ಯಾರ ಮನೆಗ್ ಕಾಲಿಡ್ತಾನೋ ಆ ಮನೆ ಸರ್ವನಾಶ. ತಪ್ಪಿ ಅವನೇನಾದ್ರೂ ನಿಮ್ ಮನೆಗ್ ಕಾಲಿಟ್ಟ ನಿಮ್ ಬಿಸ್ನೆಸ್ ಲಾಸ್. ಈಗ ಏನ್ ಮಾಡೋದು ಅಂತ ಗೊತ್ತೇ ಆಗ್ತಿಲ್ವಲ್ಲ. ನಿಮ್ ಅಂಕಲ್ಗೆ ನಾಲ್ಗೆ ಮೇಲೆ ಮಚ್ಚೆ ಇದೆ ಅಂತ ಹೇಳ್ತಾ ಇದ್ರಲ್ಲ. ಎಸ್ ಅವ್ರು ಒಂದ್ಸಲ ನನಗೆ ಕಾಂಟ್ಯಾಕ್ಟ್ ಸಿಗ್ಲಿ ಅಂತ ಹೇಳ್ಬಿಟ್ರೆ ಸಾಕು. ಏನ್ ಮಾಡೋದು, ಅವ್ರು ಒಪ್ಕೋತಾನೆ ಇಲ್ವಲ್ಲ. ನಿಮ್ ಯಜಮಾನ್ರ ಕೈಯಲ್ಲಿ ಮಾತು ಹೇಳಿಸ್ರಿ. ಗುಡ್ ಐಡಿಯಾ, ಗುಡ್. ಓಕೆ, ನಾನು ಬರ್ತೀನಿ, ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ. ಎಸ್, ಬಾಯ್. ಹಬಿ ಡಿಯರ್, ಕಮ್ ಹಿಯರ್. ತಾವು ಡಿಯರ್ ಅಂತ ಕರೆದಿದ್ದು ನನ್ನನ್ನೇ? ಎಸ್ ಡಿಯರ್, ನಿಮ್ ಹತ್ರ ಪ್ರೀತಿಯಿಂದ ಮಾತಾಡಿ ಎಷ್ಟೊಂದು ದಿನ ಆಗೋಗಿತ್ತಲ್ವಾ? ದಿನಗಳು ಏನ್ ಬಂತು, ತಾವು ಯಾವತ್ತೂ ನನ್ನ ಜೊತೆ ಪ್ರೀತಿಯಿಂದ ಮಾತಾಡಿದ್ದೇ ಇಲ್ಲ. ಅದಕ್ಕೆ ಪ್ರೀತಿಯಿಂದ ಮಾತಾಡೋಣ ಅಂತ ಕಾಲ್ ಮಾಡಿ. ಈ ಸಂಭ್ರಮನ ನಮ್ಮ ಕೈ ತಡ್ಕೊಳಕ್ಕಾಗಕ್ಕಿಲ್ಲ. ಒಂದೆರಡು ಚಪ್ಪ ಕೊಡ್ತೀವಿ, ನೀವು ಜೊತೆನಲ್ಲಿ ಹಾಕಿ. ನೋಡಿ ಅವ್ರಿಬ್ರು ಹೇಗ್ ಕುಣಿತಾ ಇದಾರೆ ಅಂತ. ಏನಪ್ಪ ಇದು? ಆ ಮನೆ ಸೊಸೆನೇ ಈ ಕುಣಿತ ಕೂತ್ಕೊಂಡ್ರೆ ಹಾಗಪ್ಪ, ಇದೇನ್ ಮನೆನ ಸ್ವಲ್ಪ ಅನ್ನಿಸ್ಬಿಡುತ್ತೆ. ಅಯ್ಯಯ್ಯೋ, ಇಂಥದ್ದೆಲ್ಲ ನನ್ಗೆ ಎರ್ಸೋದಿಲ್ಲ. ನಾನ್ ನೋಡ್ಬಾರ್ದು. ಸಾಕಂಡ್ರಿ, ಈಗ ನನ್ನಿಂದ ಅದು ಏನಾಗ್ಬೇಕು ಅಂತ ಹೇಳಿ ನಾನು ಮಾಡಿ ಮುಗಿಸ್ಬಿಡ್ತೀನಿ. ಹಬಿ ಡಿಯರ್, ಏನಿಲ್ಲ, ಈ ಕಾಂಟ್ರಾಕ್ಟ್ ನನಗೆ ಸಿಗ್ಲಿ ಅಂತ ನಿಮ್ಮ ಅಂಕಲ್ ಬಾಯಿಂದ ಒಂದೇ ಒಂದು ಮಾತು ಹೇಳಿಸ್ಬಿಡಿ ಸಾಕು. ಅದಕ್ಕಿನ ತಾವು ಪ್ರೀತಿಯಿಂದ ಮಾತಾಡೋಣ ಅಂತ ಹೇಳಿದ್ದು. ನೋಡಿ ಜಾಜಿ ಅವರೇ, ನಾನು ಸಾಕಷ್ಟು ಸಲ ಅಂಕಲ್ ಜೊತೆ ಚರ್ಚೆ ಮಾಡಿದೆ. ಅವರು ಈ ಮಾತನ್ನ ನಾನು ಹೇಳಲ್ಲ ಅಂತ ಖಂಡಿತವಾಗಿ ಹೇಳ್ಬಿಟ್ರು. ನಿಮಗೆ ತುಂಬಾ ಜಂಬನಂತೆ. ಜಾಜಿ ಅವರೇ, ಕಥೆ ಮುಗೀತು. ಐರನ್ ಲೆಗ್ ಹನುಮಂತಪ್ಪ ಬರ್ತಾ ಇದಾರೆ. ಒಂದು ಒಳಗಡೆ ಬರಕ್ ಬಿಡ್ಬೇಡ. ಹಾಗೆ ಗೇಟ್ ಒಳಗೆ ಬಂದಾಯ್ತು. ಐರನ್ ಲೆಗ್, ಡೋಂಟ್ ಕಮ್ ಇನ್ಸೈಡ್. ಗೋ 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 ಗೋ. ನೀನ್ ಈ ಭಾಗ ತೆಗೆದಿಲ್ಲ ಅಂದ್ರೂ ನನಗೆ ಯಾಕೆ ಒಳಗಡೆ ಬರ್ಬೇಕು ಅಂತ ಗೊತ್ತು. ಮೈ ಗಾಡ್, ಹಬಿ. ಏನೇ ಜಾಜಿ ಅಂತ ಏಕೋಜದಲ್ಲಿ ಕರಿಬೇಡ್ರಿ. ಹೋಗಿ ಬನ್ನಿ ಅಂತ ಮರ್ಯಾದೆಯಿಂದ ಮಾತಾಡ್ಸಿ. ಟಿಪಿಕಲ್ ಹಸ್ಬೆಂಡ್ ತರ ಬಿಹೇವ್ ಮಾಡ್ಬಿಡಿ. ಬೌನ್ಸಿಂಗ್ ಬಾಯ್ ಫ್ರೆಂಡ್ ತರ ಇರಿ. ಮುಂದಕ್ಕೆ ಹಾಗೆ ಇರ್ತೀನಿ. ಈಗ ವಿಷಯ ಏನು ಅಂತ ಹೇಳಿ. ಅದೇ ರೀ, ಐರನ್ ಲೆಗ್ ಹನುಮಂತಪ್ಪ ಬಂದಿದ್ದಾನೆ. ಏನಾದ್ರೂ ಈ ಮನೇಲಿ ಕಾಲಿಟ್ರೆ ಎಲ್ಲ ಅಪಶಕನಾಗತ್ತೆ. ಮೊದಲು ಅವನು ಇಲ್ಲಿಂದ ಓಡಿಸಿ. ಅಲ್ಲ ರೀ, ಪಾಪ ಅವ್ನು ಯಾರೋ ಬಂದಿದ್ದಾನೆ, ನಾಲ್ಗೆ ಮೇಲೆ ಮಚ್ಚೆ ಇದೆ, ಅವ್ನು ಹೇಳಿದ್ದೆಲ್ಲ ನಿಜ ಆಗುತ್ತೆ ಅಂತ ಹೇಳ್ತಾ ಇದ್ರ. ಇವ್ನು ಯಾರೋ ಬಂದಿದ್ದಾನೆ, ಐರನ್ ಲೆಗ್ಗು ಅಪಶಕನ ಆಗುತ್ತೆ ಅಂತ ಹೇಳ್ತಾ ಇದ್ರಲ್ಲ. ಈಗಿನ ಕಾಲದಲ್ಲಿ ಇಟ್ಕೊಂಡು ಇವನ್ನೆಲ್ಲ ನಂಬುತ್ತಾರೇನ್ರಿ? ಅದೆಲ್ಲ ನನ್ಗೆ ಗೊತ್ತಿಲ್ಲ. ಮೊದಲು ಅವನು ಇಲ್ಲಿಂದ ಓಡಿಸಿ. ಗೋ. ಡನ್. ಗುಡ್. ನಮಸ್ಕಾರ ತಾಯಿ. ಅಲ್ಲಿ ಯಾರು ಇಲ್ಲ ಕಣ್ರಿ. ಇವ್ರು ಯಾರೀ? ಯಾರು ತಂದೆ ನೀನು? ನಾನು ಐರನ್ ಲೆಗ್ ಹನುಮಂತಪ್ಪ ಅಂತ. ನೀವೇಗ್ರಿ ಒಳಗ್ ಬಂದ್ರಿ? ಮಾಡಿ ಆಗ್ತದೆ, ಮೆಟ್ಲು ಇಳಿದು ಬರ್ತಾ ಇದ್ದೀನಿ. ಅಲ್ಲಪ್ಪ, ನೀವು ಬಂದ ಉದ್ದೇಶ ಏನು ಅಂತ? ರಾಜೇಶ್ವರಿ ಅವರು ಒಂದು ಕಾಂಟ್ರಾಕ್ಟ್ ಕೊಟ್ಟಿದ್ರು, ನನ್ನ ಐರನ್ ಲೆಗ್ ಅನ್ನ ಈ ಮನೆಯಲ್ಲಿ ಇಡು ಅಂತ. ಇಟ್ಟೆ, ನನ್ನ ಕೆಲಸ ಮುಗೀತು, ನಾನಿನ್ನು ಹೊರಟೆ. ಕೆಲಸ ಮುಗಿಸ್ತೀರಿ, ಬನ್ನಿ. ಏನ್ ಮಾಡಿ? ಸತ್ಯವಾನ್ ಅಂಕಲ್. ಏನಮ್ಮ, ಏನಾಯ್ತಮ್ಮ? ಅಂಕಲ್, ಆ ಐರನ್ ಲೆಗ್ ಹನುಮಂತಪ್ಪ ಬಂದು ಮನೆ ತುಂಬಾ ಓಡಾಡ್ಬಿಟ್ಟ. ಆ ಕಾಂಟ್ರಾಕ್ಟ್ ನನಗೆ ಸಿಗ್ಲಿ ಅಂತ ನಿಮ್ ಬಾಯಿಂದ ಒಂದೇ ಒಂದು ಒಳ್ಳೆ ಮಾತು ಹೇಳ್ಬಿಡಿ. ಅಯ್ಯೋ, ತಕ್ಷಣ ಕೇಳಕ್ಕಿದೆ ಆರನೇ ಬಾಯಿ ಏನಮ್ಮ? ಮಚ್ಚೆ ಬಾಯಿ ಇಚ್ಛೆ ಪಟ್ಟಾಗಲೇ ಹೇಳದಮ್ಮ. ಸಮಾಧಾನ ಮಾಡ್ಕೋ. ಅಪಶಕನಾಯ್ತು. ಇವರೇನೋ ಇಂಡಿಯಾದವರು ಅಪಶಕನ ನಂಬುತ್ತಾರೆ. ನಾವು ಅಮೇರಿಕದವರಾಗಿದ್ಕೊಂಡು ಇವನ್ನೆಲ್ಲ ನಂಬ್ತಿರಲ್ಲ ರೀ. ನಾನು ಅಮೆರಿಕದಲ್ಲಿದ್ರೆ ಏನಾಯ್ತು? ಐ ಆಮ್ ಆನ್ ಇಂಡಿಯನ್. ವಾಟ್ ಹ್ಯಾಪನ್? ಹನುಮಂತ ದುಡ್ಡಲ್ಲಿ ಕರೆಂಟ್ ಸಪ್ಲೈ ಮಾಡ್ತೀನಿ ಅಂತ ಗವರ್ಮೆಂಟ್ ಅಪ್ಲಿಕೇಶನ್ ಹಾಕಿದ್ನಾ? ಆ ಪ್ರಾಜೆಕ್ಟ್ ಓಕೆ ಮಾಡೋದಕ್ಕೆ ದುಡ್ಡು ಕೊಡ್ಬೇಕು. ಹೌದು ಮೇಡಮ್, ಸಿಕ್ಕಾಪಟ್ಟೆ ಲಂಚ ಕೇಳ್ತಿದ್ದಾರೆ. ನಾನು ಇಷ್ಟೆಲ್ಲ ಮಾತಾಡೋದು ಯಾರಿಗೋಸ್ಕರ? ನಮ್ಮ ದೇಶಕ್ಕೋಸ್ಕರ. ಲಂಚ ಕೊಡೋದ್ರಿಂದ ಸುತಾರಾಮ್ ಇಷ್ಟ ಇಲ್ಲ. ಅದಕ್ಕೆ ಎಲ್ಲ ಕಸ ತಂದು ನಿಮ್ಮ ಮನೆ ಹಿಂದೆ ಹಾಕ್ಬಿಟ್ಟಿದ್ದೀನಿ. ಯಾಕೆ? ಪ್ರಾಜೆಕ್ಟ್ ಕ್ಯಾನ್ಸಲ್. ಮತ್ತೆ ಆ ಕಸನೆಲ್ಲ ಏನ್ ಮಾಡೋದು? ಎಲ್ಲೆಲ್ಲ ತಂದ್ರು ಅಲ್ಲ ಹಾಕ್ಬಿಡಿ.